ಧಾರವಾಡ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಮಳೆ ಆಗಿರುವಂಥ ಪ್ರದೇಶದಲ್ಲಿ ರೈತರು ಒಂದು ಕಷ್ಟನ ನಿವಾರಣೆಗಾಗಿ ಧಾರವಾಡ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳ ಒಂದು ಬೆಳೆ ಏನು ಹಾನಿಯಾಗಿದೆ ಆ ಪ್ರದೇಶಕ್ಕೆ ಒಂದು ಬೆಳೆ ಪರಿಹಾರವನ್ನು ನೀಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಆ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥ ಮಾಹಿತಿ ಕೂಡ ನೋಡಿದ್ದೀರಾ. ಹಾಗೆಯೇ ಇವತ್ತು ಅಂದರೆ 7/9/2025 ಒಂದು ಆಕ್ಷೇಪಣೆ ಕೂಡ ಕೊಡಬೇಕಂತೇಳಿ ಆದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 5 ಗಂಟೆದ ಒಳಗಡೆ ಒಂದು ಆಕ್ಷೇಪಣೆಗಳು ಹೋದರೆ ಆದಷ್ಟು ಬೇಗ ಒಂದು ಅಲ್ಲಿನ ಒಂದು ಫಲಾನುಭವಿಗಳಿಗೆ ಎಷ್ಟು ಹಾನಿಯಾಗಿದೆ ಅದಕ್ಕೆ ತಕ್ಕಂತೆಯೇ ಒಂದು ಬೆಳೆ ಹಾನಿ ಹಣವನ್ನು ನೀಡುವಂಥ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗಾಗಲೇ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳು, ಧಾರವಾಡ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಿಗೆ ಈಗಾಗಲೇ ಎಲ್ಲ ಮಾಹಿತಿ ನೀಡಿರುವಂಥದ್ದು. ಅಲ್ಲಲ್ಲಿ ಫಲಾನುಭವಿಗಳಿಗೆ ಕೂಡ ಮಾಹಿತಿ ಕೊಟ್ಟಿರುವಂಥ ವಿಷಯ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಇಲ್ಲಿ ಧಾರವಾಡ ಜಿಲ್ಲೆಗೆ ಮೊದಲು ಒಂದು ಪರಿಹಾರ ಹಣವನ್ನು ಸಿಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ ನೋಡುವಂಥ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ್ಯಾದರೂ ಫಲಾನುಭವಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಆದಷ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಜೊತೆಗೆ ನಾವು ಬರ್ತಾ ಇರ್ತೀವಿ. ಅದಕ್ಕಾಗಿ ಬಾಜು ಬರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.